ನೀನೇ ಬರ್ಕೊಂಡು ಹೋಗ್ಬಿಟ್ಟು ಕೆಪಿಸಿಸಿ ಅಲ್ಲಿ ಕೊಟ್ಬಿಟ್ಟು ಅಂತೇಳಿ. ಅದು ಅವ್ರ ಕೆಪಾಸಿಟಿ ಅಂದ್ರೆ 3 ವರ್ಷಗಳಿಂದ ನಮಗೆ ಯಾವ್ದು ಒಂದು ಆನಂದ್ ರೆಡ್ಡಿ ಅವರ ಒಂದು ವಿಷಯ ಆಗ್ಬೋದು, ಏನೇ ಮಾತಾಡ್ಬೇಕು ಅಂದ್ರೂ ಕೂಡ ನಾವಿಬ್ರು ಒಂದೇ ವೇದಿಕೆ ಮೇಲೆ ಮಾತಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ನನಗೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸುಮಾರು ಒಂದು 40 ವರ್ಷಗಳಿಂದ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ ಅಲ್ಲೇ ಇದ್ರು ಮತ್ತು ನಾವು ನಮ್ಮ ಆನಂದ್ ರೆಡ್ಡಿ ಅವರು ಯಾವತ್ತೂ ನಮ್ಮ ಸ್ನೇಹಿತರೊಬ್ಬರ ಕೈಯಲ್ಲಿ ಅವರು ಸುಮಾರು 6 ವರ್ಷ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆವಾಗ ನನಗೆ ಒಬ್ಬ ಸ್ನೇಹಿತರಲ್ಲಿ ಮನವಿ ಮಾಡಿ ಕಳಿಸ್ತಾರೆ, ನೋಡು ಇವತ್ತು ನಮ್ಮ ಜಗದೀಶ್ ಅವ್ರನ್ನ ಕರಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಅವರನ್ನು ನಂಬಿದವರು ಯಾರನ್ನು ಕೈ ಬಿಟ್ಟಿಲ್ಲ. ಅವರು ಬೇರೆಯವ್ರ ಕತೆ ಹೆಂಗ ನಮ್ಗೆ ಗೊತ್ತಿಲ್ಲ. ನಾವು ಅವರ ಋಣ ತೀರಿಸಬೇಕು ಅಂದ್ರೆ ಯಾವತ್ತೂ ಅವ್ರಿಗೆ ಅವಕಾಶ ಸಿಗ್ತಾದೋ ಅಂತ ಸಂದರ್ಭ ಕಾಯ್ತಾ ಇದೀವಿ. ಅವ್ರ ಋಣ ತೀರಿಸಬೇಕು, ಅವ್ರಿಗಂತ ಅವಕಾಶ ನಮ್ಮ ಜೆಡಿಎಸ್ ಪಕ್ಷ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರಿದ್ದಾರೆ, ಇನ್ನ ನಮ್ಮ ಎಲ್ಲಾ ಮುಖಂಡರು ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನ ಯಾವುದೇ ಒಂದು ಚುನಾವಣೆಯಲ್ಲಿ ಅವರನ್ನ ನೀವು ನಿಲ್ಲಿಸಿದ್ದೆ ಆದ್ರೆ ಅವರ ಅಭಿಮಾನಿಗಳಾಗ್ಬೋದು, ಪಕ್ಷದ ಕಾರ್ಯಕರ್ತರಾಗ್ಬೋದು, ಅವ್ರ ಕೈ ಬಿಡುವಂತ ಪರಿಸ್ಥಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಯಾಕೆ ಇವತ್ತು ಆನಂದ್ ರೆಡ್ಡಿ ಅಣ್ಣ ಅವ್ರನ್ನ ಇದ್ ಮಾಡ್ತೀನಿ ಅಂದ್ರೆ, ಅವತ್ತು ನಾನು ಮುಳಬಾಗ್ಲಿಂದ ಇಲ್ಲಿ ಬಂದ್ರೆ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ನನಗೂ ಅವ್ರಿಗೂ ಸಂಪರ್ಕ ಕಡಿಮೆ. ಯಾವ ನಂಬಿಕೆ ಇಲ್ಲಿ KH ಮುನಿಯಪ್ಪ ಹತ್ರ ಕರ್ಕೊಂಡೋದ್ರು. ಚಂದ್ರಾರೆಡ್ಡಿ ಅವರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ತಾರೆ, ಯಾವ್ದೋ ಮೀಟಿಂಗ್ ಅಲ್ಲಿ ಇರ್ತಾರೆ, ಇಬ್ರು ಖಾಲಿ ಲೆಟರ್ ಪ್ಯಾಡ್ ಕೊಡ್ತಾರೆ, ಸಿಗ್ನೇಚರ್ ಹಾಕಿ ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರು ನಂಬಿ ನೀನೇ ಬರ್ಕೊಂಡು ಹೋಗ್ಬಿಟ್ಟು KPCC ಅಲ್ಲಿ ಕೊಟ್ಬಿಟ್ಟು ಅಂತೇಳಿ. ಅದು ಅವ್ರ ಕೆಪಾಸಿಟಿ ಅಂದ್ರೆ, ಅಂತ ಒಂದು ಅವ್ರ ದೊಡ್ಡ ಗುಣ. ಇವತ್ತು ಅವ್ರಿಗೆ ಅವರು ಇನ್ನ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು. ಇವತ್ತು ನಾನಾಗ್ಬೋದು, ನಮ್ಮ ಆನಂದ್ ರೆಡ್ಡಿ ಆಗ್ಬೋದು, ನಮ್ಮ MR ಮುರಳಿ ಅಣ್ಣ ಆಗ್ಬೋದು, NRS ಸತ್ಯಣ್ಣ ಆಗ್ಬೋದು, ಎಲ್ಲರೂ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರನ್ನ ಮತ್ತು ನಮ್ಮ ಶಾಸಕರನ್ನ ನಂಬಿ ಪಕ್ಷಕ್ಕೆ ಕರ್ಕೊಂಡು ಬಂದು ಇವತ್ತು ನಮಗೆ ಒಳ್ಳೆ ರೀತಿಯಾಗಿ ನಡ್ಕೊಂತಾ ಇದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮತ್ತೊಂದು ಬಾರಿ ಆನಂದ್ ರೆಡ್ಡಿ ಅಣ್ಣ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ದೇವರು ಎಲ್ಲ ಸುಖ ಸಂತೋಷ ನೆಮ್ಮದಿ ಎಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ